ಇದು ಆದಂತ ಸಂಗತಿ. ಕಾಟೇರ ಹೆಸರು ರಿಜಿಸ್ಟ್ರೇಷನ್ ಮಾಡಿದ್ದು ನಾನೇ. ದರ್ಶನ್ ಸರ್ಗೆ ಕಥೆ ತುಂಬಾ ಇಷ್ಟ ಆಗಿತ್ತು. ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಮಾತನಾಡೋ ಟೈಮ್ನಲ್ಲಿ TV9ಗೆ ಜನವರಿ 8ನೇ ತಾರೀಕಿನಂದು ಈ ಹೇಳಿಕೆಯನ್ನ ಕೊಟ್ಟಿದ್ರು ನಿರ್ಮಾಪಕ ಉಮಾಪತಿ ಅವರು. ಹೀಗಾಗಿ ನಾನೇ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ. ಆಮೇಲೆ ಹಲವು ಸಂದರ್ಭದಲ್ಲಿ ಅವರು ದರ್ಶನ್ ಹಾಗೆ ರಾಕ್ಲೈನ್ ಸರ್ ಜೊತೆಗೂ ಕೂಡ ಮಾತನಾಡಿದ್ದೆ. ಜನವರಿ 8ನೇ ತಾರೀಕಿನಂದು ನಿರ್ಮಾಪಕ ಉಮಾಪತಿ ಅವರು ಈ ಸ್ಟೇಟ್ಮೆಂಟ್ ಅನ್ನ ಮಾಡಿರ್ತಾರೆ. ಸಹಜವಾಗಿ ನೀವು ಕೂಡ ಮತ್ತೊಂದು ಸಿನಿಮಾ ಮಾಡುವಂಥ ಪ್ಲಾನ್ಗಳು ಕೂಡ ಇತ್ತು. ರಾಬರ್ಟ್ ದೊಡ್ಡ ಸಕ್ಸಸ್ ಕೊಟ್ಟಿತ್ತು. ಕಾಟೇರ ಸಕ್ಸಸ್ ಬಗ್ಗೆ ಮಾತಾಡೋಂಥದ್ದಾದರೆ ಮತ್ತು ಕಾಟೇರ ಕಥೆನ ಮೊದಲು ನೀವೇ ಕೇಳಿದ್ದ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಸರ್. ಅದೇ ಇರಲಿ ಸರ್, ಇವಾಗ ಅದೊಂಥರ ಮುಗಿದೋದ ಅಧ್ಯಾಯ. ಕಾಟೇರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ, ಯಾಕಂದರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಆವಾಗಲೇ ರಿಜಿಸ್ಟರ್ ಮಾಡಿಸಿಟ್ಟೆ. ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ, ತೊಂದರೆ ಇಲ್ಲ. ಇವಾಗ ಸಿನಿಮಾ ಚೆನ್ನಾಗಾಗಿದೆ, ನನಗೆ ಭಾಳ ಖುಷಿ ಇದೆ. ಅದು ಬರೀ ದರ್ಶನ್ ಸರ್ ಗೆಲುವು, ರಾಕ್ಲೈನ್ ಸರ್ ಗೆಲುವು, ತರುಣ್ ಅವ್ರ ಗೆಲುವು ಮಾತ್ರ ಅಲ್ಲ, ಅದು ನಮ್ಮ ಗೆಲುವು ಕೂಡ. ಯಾಕಂದರೆ ಇಂಡಸ್ಟ್ರಿಗೆ ಒಂದು ಶಕ್ತಿ ತುಂಬಿಕೊಡ್ತದೆ. ಇವಾಗ ಒಂಥರ ಸಪ್ಲಿಮೆಂಟ್ ಅಂತಾರಲ್ಲ, ಸಪ್ಲಿಮೆಂಟ್ ಎನರ್ಜಿ ಬಂದಂಗೆ ಆಯಿತು ಇಂಡಸ್ಟ್ರಿಗೆ. ಇವಾಗ ಕಾಟೇರ ಚಿತ್ರದಿಂದ ಸಾಕಷ್ಟು ಥಿಯೇಟ್ರ್ಗಳು ರಿಓಪನ್ ಆಯಿತು. ಒಂದಷ್ಟು ಜನ ಥಿಯೇಟ್ರ್ಗಳವ್ರು ಖುಷಿ ಪಡ್ತಾರೆ. ಸರ್ ಜನ ನಾವು ಹೌಸ್ಫುಲ್ ಬೋರ್ಡ್ ನೋಡಿ ಸುಮಾರು ತಿಂಗಳಿಗೂ ವರ್ಷನೇ ಕಳೆದಿತ್ತು. ಬಟ್ ಇವಾಗ ಹೌಸ್ಫುಲ್ ಬೋರ್ಡ್ ನೋಡೋಕ್ಕೆ ಖುಷಿ ಆಗ್ತದೆ ಅಂತ. ಸಾಕು ಸರ್, ನಾನು ಹೇಳೋದಿಷ್ಟ, ಒಳ್ಳೇದು ನಮ್ಮಿಂದನೇ ಆಗಬೇಕು ಅನ್ನೋದಿಲ್ಲ. ಯಾರನೇ ಬರೋದಲ್ಲಿ ಏನು ಬರ್ದಿರ್ತದೆ ಅದೇ ಆಗೋದು. ಯಾರಿಂದನೂ ಒಳ್ಳೇದಾಯ್ತಲ್ಲ, ನನಗೆ ಅಷ್ಟೇ ಸಾಕು. ಯಾಕಂದರೆ ಕೆಲವ್ರು ಹೇಳಿದ್ರು, ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ. ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟರ್, ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡ್ಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ರು. 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 ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟಾಗಿ ಕೊಡಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೇನೆ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ. ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯಿತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ. ಓಕೆನಾ ಸ್ವಾಮಿ? ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಏನೇನಿಲ್ಲ. ಮತ್ತೊಂದು ಸಿನಿಮಾ ಮಾಡುವಂಥ ಪ್ಲಾನ್ಗಳು ಕೂಡ ಇತ್ತು. ರಾಬರ್ಟ್ ದೊಡ್ಡ ಸಕ್ಸಸ್ ಕೊಟ್ಟಿತ್ತು. ಕಾಟೇರ ಸಕ್ಸಸ್ ಬಗ್ಗೆ ಮಾತಾಡೋಂಥದ್ದಾದರೆ ಮತ್ತು ಕಾಟೇರ ಕಥೆನ ಮೊದಲು ನೀವೇ ಕೇಳಿದ್ದ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಸರ್. ಅದೇ ಇರಲಿ ಸರ್, ಇವಾಗ ಅದೊಂಥರ ಮುಗಿದೋದ ಅಧ್ಯಾಯ. ಕಾಟೇರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ, ಯಾಕಂದರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಆವಾಗಲೇ ರಿಜಿಸ್ಟರ್ ಮಾಡಿಸಿಟ್ಟೆ.
ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ, ತೊಂದರೆ ಇಲ್ಲ. ಇವಾಗ ಸಿನಿಮಾ ಚೆನ್ನಾಗಾಗಿದೆ, ನನಗೆ ಭಾಳ ಖುಷಿ ಇದೆ. ಅದು ಬರೀ ದರ್ಶನ್ ಸರ್ ಗೆಲುವು, ರಾಕ್ಲೈನ್ ಸರ್ ಗೆಲುವು, ತರುಣ್ ಅವ್ರ ಗೆಲುವು ಮಾತ್ರ ಅಲ್ಲ, ಅದು ನಮ್ಮ ಗೆಲುವು ಕೂಡ. ಯಾಕಂದರೆ ಇಂಡಸ್ಟ್ರಿಗೆ ಒಂದು ಶಕ್ತಿ ತುಂಬಿಕೊಡ್ತದೆ. ಇವಾಗ ಒಂಥರ ಸಪ್ಲಿಮೆಂಟ್ ಅಂತಾರಲ್ಲ, ಸಪ್ಲಿಮೆಂಟ್ ಎನರ್ಜಿ ಬಂದಂಗೆ ಆಯಿತು ಇಂಡಸ್ಟ್ರಿಗೆ. ಇವಾಗ ಕಾಟೇರ ಚಿತ್ರದಿಂದ ಸಾಕಷ್ಟು ಥಿಯೇಟ್ರ್ಗಳು ರಿಓಪನ್ ಆಯಿತು. ಒಂದಷ್ಟು ಜನ ಥಿಯೇಟ್ರ್ಗಳವ್ರು ಖುಷಿ ಪಡ್ತಾರೆ. ಸರ್ ಜನ ನಾವು ಹೌಸ್ಫುಲ್ ಬೋರ್ಡ್ ನೋಡಿ ಸುಮಾರು ತಿಂಗಳಿಗೂ ವರ್ಷನೇ ಕಳೆದಿತ್ತು, ಬಟ್ ಇವಾಗ ಹೌಸ್ಫುಲ್ ಬೋರ್ಡ್ ನೋಡೋಕ್ಕೆ ಖುಷಿ ಆಗ್ತದೆ ಅಂತ. ಸಾಕು ಸರ್, ನಾನು ಹೇಳೋದಿಷ್ಟ, ಒಳ್ಳೇದು ನಮ್ಮಿಂದನೇ ಆಗಬೇಕು ಅನ್ನೋದಿಲ್ಲ. ಯಾರನೇ ಬರೋದಲ್ಲಿ ಏನು ಬರ್ದಿರ್ತದೆ ಅದೇ ಆಗೋದು. ಯಾರಿಂದನೂ ಒಳ್ಳೇದಾಯ್ತಲ್ಲ, ನನಗೆ ಅಷ್ಟೇ ಸಾಕು. ಯಾಕಂದರೆ ಕೆಲವ್ರು ಹೇಳಿದ್ರು, ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟ್ರೆ, ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡ್ಬೇಕು. ಟೈಟಲ್ದು ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ರು, 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 ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ರು. ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಮಾತಾಡೋಣ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟಾಗಿ ಕೊಡಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೀನ? ಫಸ್ಟು ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ, ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯಿತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಹೇಳಿಟ್ಟಿದ್ದು. ಟೈಟ್ಲ್ ಕೊಟ್ಟಿದ್ದು ನೀವೇನೆ. ಓಕೆನಾ ಸ್ವಾಮಿ? ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು. ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು. ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ, ಎಲ್ಲೋ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು. ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಏನೇನಿಲ್ಲ. ಯಾಕಂದ್ರೆ ಕೆಲವ್ರು ಹೇಳಿದ್ರು. ಸೊ ದರ್ಶನ್ ಇಂತಹದೊಂದು ರೀತಿಯಾಗಿ ರಿಯಾಕ್ಟ್ ಮಾಡಿದಂತಹ ನಂತರದಲ್ಲಿ TV9 ಕೂಡ ಉಮಾಪತಿ ಶ್ರೀನಿವಾಸ್ ಗೌಡ ಅವರನ್ನ ಸಂಪರ್ಕಿಸಿತು. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಉಮಾಪತಿ ಅವರು, ಬನ್ನಿ ಕೇಳೋಣ. ಇವಾಗ ನಾನು ಅವ್ರಿಗೆಲ್ಲ ಉತ್ತರ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಇವಾಗ ತಗಡುಗಳಂಗೆ ಇರ್ಬೇಕಲ್ವಾ? ಇವಾಗ ಎಲ್ಲ ಅವರೇ ಮಾಡಿಸಿದ್ಮೇಲೆ ದುಡ್ಡು ಅವರೇ ಹಾಕಿದ್ರು. ಪ್ರೊಡ್ಯೂಸರ್ ನಾನಲ್ಲ, ನಮ್ಮ ಕಾಸ್ಟಿಗೆ ನಾವೆಲ್ಲ ಬೇನಾಮಿ ಪ್ರೊಡ್ಯೂಸರ್ಗಳಷ್ಟೇ. ಬಿಡಿ, ದೊಡ್ಡ ವ್ಯಕ್ತಿಗಳು ಮಾತಾಡಿದ್ದಾರೆ, ತೊಂದರೆ ಇಲ್ಲ. ಈಗ ನಾವು ಮಾತಾಡಿದಾರೆ, ದೊಡ್ಡವ್ರು ಮಾತಾಡ್ಲಿ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗ್ತದ? ಅಲ್ಲ, ನಿಮ್ಮನ್ನ ಅವ್ರು ಕೇಳ್ತಾರೆ, ಈಗ ನೀವು ಇಂಥ ಒಂದು ಸಬ್ಜೆಕ್ಟ್ ಮಾಡಿರ್ಬೇಕಾದ್ರೆ ಯಾಕೆ ಅದನ್ನ ಫಿಲ್ಮ್ ಮಾಡ್ಲಿಲ್ಲ, ನೀವೇ ಮಾಡ್ಬೋದಾಗಿತ್ತಲ್ಲ, ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತಲ್ಲ ಅಂತ. ಇವಾಗ ನೋಡಿ, ಮಾಡಿರೋ ಸಿನಿಮಾಗಳೆಲ್ಲ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಇವಾಗ ಡಿಸ್ಕಷನ್ ಕೂತಿರ್ತೀವಿ. ಇವಾಗ ಈ ಟೈಟ್ಲನ್ನ ಯಾರ ಬ್ಯಾನರ್ ಅಲ್ಲಿ ಫಸ್ಟ್ ರಿಜಿಸ್ಟರ್ ಆಯ್ತು, ನೀವು ಫಿಲ್ಮ್ ಚೇಂಬರ್ ಅಲ್ಲಿ ಟೈಟ್ಲ್ ಡಿವಿಷನ್ಗೆ ಹೋಗಿ ಕೇಳಿದ್ರೆ ಗೊತ್ತಾಗ್ತದೆ. ಇನ್ನು ಅದಾದ್ಮೇಲೆ ಟೈಟ್ಲು ಹೌದು ಅವ್ರು ರೆಫರ್ ಮಾಡಿದ್ರು, ಈ ಟೈಟ್ಲ್ ಚೆನ್ನಾಗಿದೆ, ಇದನ್ನ ಇಡ್ಬೋದು ಅಂತ. ಅವಾಗ ನನ್ನ ಹೆಸರಲ್ಲಿ ನಾನು ರಿಜಿಸ್ಟರ್ ಮಾಡಿಸಿ ಇಟ್ಕೊಂಡಿದ್ದೆ. ಅದಾದ್ಮೇಲೆ ಕ್ರಮೇಣ ಈ ಮಹೇಶ್ ಅವರು ಮದಗಜ ಟೈಟ್ಲ್ ವಿಚಾರವಾಗಿ ನನ್ನ ಹತ್ರ ಇದೆ ಅಂತೇಳಿ ನನಗೆ ಅಕ್ನಾಲೇಜ್ಮೆಂಟ್ ಎಲ್ಲ ತಗೊಂಡ್ಬಂದು ಕೊಟ್ಟಿರೋ. ನಾವು ಅನೌನ್ಸ್ ಮಾಡಿದ್ಮೇಲೆ ಗೊತ್ತಾಯ್ತು, ಇಲ್ಲ ಹಿಂಗೆ ವ್ಯತ್ಯಾಸ ಆಗಿ ಅದು ರಾಮಮೂರ್ತಿ ಅವ್ರ ಹೆಸರಲ್ಲಿದೆ ಅಂತ.
ಸರಿ ಅದಾದ್ಮೇಲೆ ನಾವು ಹೋಗಿ ಕೇಳಿದಾಗ ಸರಿ ಇದು ಕೊಡಿ ನಾವು ಅದು ಕೊಡ್ತೀವಿ ಅಂತಂದ್ರು. ಆಯ್ತು, ಕತೆ ಮತ್ತೊಂದು ಇನ್ನೊಂದು ಎಲ್ಲಾರು ಕುತ್ಕೊಂಡು ಡಿಸ್ಕಷನ್ ಮಾಡಿದ್ದು. ಅದರಲ್ಲಿ ಪ್ರಮುಖ ಪಾತ್ರ ನಂದಿತ್ತು. ಯಾಕಂದ್ರೆ ಇವಾಗ ನಾನು ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಇನ್ನೂ ರಾಬರ್ಟ್ ರಿಲೀಸ್ ಆಗಿಲ್ಲ, ಅವಾಗ ಕಳಿಸಿ ಕತೆ ಮಾಡ್ತಿದ್ದೆ. ಸೊ ಇವಾಗ ಡೈರೆಕ್ಟರ್ ಅವ್ರ ಕಡೆ ಇದ್ದಾರೆ, ಪ್ರೊಡ್ಯೂಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಇವ್ರು ಹೀರೋ ಆಗಿ ಇವ್ರು ಆಕ್ಟ್ ಮಾಡಿದ್ದಾರೆ. ಇವಾಗ ಇಷ್ಟು ಹೇಳಿದ್ಮೇಲೆ ನಾನು ಅದಕ್ಕೆ ಯಾಕೆ ಉತ್ತರ ಕೊಡ್ಲಿ? ಎಲ್ಲ ಮೇಲೆ ದೇವ್ರ ಲೆಕ್ಕದಲ್ಲಿ ಇರ್ತದೆ. ಇವಾಗ ಅಕ್ಕಪಕ್ಕದಲ್ಲಿರೋರು, ಇವಾಗ ನನ್ನ ಅಕ್ಕಪಕ್ಕದಲ್ಲಿರೋರು ನಾನು ಹೇಳಿದ್ ಸರಿ ಅಂತಾರೆ, ಅವ್ರ ಅಕ್ಕಪಕ್ಕದಲ್ಲಿರೋರು ಅವ್ರು ಹೇಳಿದ್ ಸರಿ ಅಂತಾರೆ. ತೊಂದರೆ ಇಲ್ಲ. ಇವಾಗ ನಾವು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಕೂತ್ಕೊಳಕ್ ಆಗ್ತದೆ ಸರ್? ಮೇಲಿರೋ ಭಗವಂತ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ನಾವು ತಗಡುಗಳಾಗೆ ಇರಬೇಕು. ಅಲ್ಲ, ನಿಮ್ಮ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ರಾಬರ್ಟ್ ಬಗ್ಗೆ ಕೂಡ ಬರುತ್ತೆ. ಅಲ್ಲಿ ರಾಬರ್ಟ್ ಬಗ್ಗೆ ಕೂಡ ನಾನೇನೆ ರಾಬರ್ಟ್ ಅನ್ನ ಮಾಡಿಸಿರುವಂಥದ್ದು. ಇದರಲ್ಲೂ ಕೂಡ ಬರೀ ಕಾಟೇರ ಮಾತ್ರ ಟೈಟಲ್ ಅವರೇ ಮಾಡ್ತಿದ್ದು. ಇವಾಗ ಒಂದ್ ನಿಮಿಷ, ಟೈಟ್ಲು ಅವರೇ ಕೊಟ್ಟಿದ್ದು, ಕತೆನೂ ಅವರೇ ಕೊಟ್ಟಿದ್ದು, ದುಡ್ಡು ಅವರೇ ಕೊಟ್ಟಿದ್ದು. ಸುಮ್ಮನೆ ಪ್ರೊಡ್ಯೂಸರ್ ಮಾತ್ರ ನಾನು. ಬಿಡಿ ಯಾಕೆ, ಇನ್ನ ವಾದ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅವ್ರ ಸರಿ ಸಮಾನಕ್ಕೆ ನಾನು ಬರೋದು ಇಲ್ಲ. ಸೊ ಹಂಗಾಗಿ ಅವ್ರು ಹೇಳಿದ್ದಕ್ಕೆ ನಾವು ಇಲ್ಲ ಅಂತ ವಾದ ಮಾಡಕ್ ಆಗ್ತದ? ದರ್ಶನ್ ಅವ್ರು ಹೇಳಿದಂತ ಟೋನ್, ಬಳಸಿದಂತ ಪದ ಬಹಳ ಹರ್ಟ್ ಆಗಿರೋ ಹಾಗಿದೆ ಉಮಾಪತಿ ಅವರಿಗೆ ನಿಮ್ಮ ಮಾತನ್ನ ಕೇಳಿದಾಗ. ಇವಾಗ ನೋಡಿ, ಹರ್ಟ್ ಅಂತಲ್ಲ, ನಮ್ಗೆ ಮಾಡೋ ಕೆಲಸ ಬೇಕಾದಷ್ಟಿದೆ ಸರ್. ಈಗ ನೀವೇ ಯೋಚನೆ ಮಾಡಿ, ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಮಾಡೋ ಕೆಲಸ ಬೇಕಾದಷ್ಟಿದೆ. ನಾವು ಅವ್ರ ತರ ಮಾತಾಡೋಕ್ಕಾಗಲ್ವಲ್ಲ, ಯಾಕಂದ್ರೆ ಅವ್ರ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ. ಬೆಳೆದಾಗ ಉತ್ತರ ಕೊಡೋಣ, ತೊಂದರೆ ಇಲ್ಲ. ಈಗ ಅವತ್ತು ನಾವು ಇರ್ತೀವಿ, ಅವರು ಇರ್ತಾರೆ. ಇದೆಲ್ಲ ಒಂದ್ ದಿವಸ ಒಳ್ಳೆ ಮಟ್ಟಕ್ಕೆ ಬೆಳಿತೀವಿ. ಬೆಳೆದಾಗ ಯಾವ ರೀತಿ ಉತ್ತರ ಕೊಡ್ಬೇಕು ಕೊಡೋಣ ಸರ್, ತೊಂದರೆ ಇಲ್ಲ. ಭವಿಷ್ಯದಲ್ಲಿ ಉಮಾಪತಿ ಅವರ ಕಡೆಯಿಂದ ಉತ್ತರ ಬರುತ್ತೆ ಖಂಡಿತ. ಸಮಯ ಸಂದರ್ಭ ಕಾಲ ತಸ್ಮೈ ನಮಃ. ಎಲ್ಲದಕ್ಕೂ ಸಮಯ ಸಂದರ್ಭ ಉತ್ತರ ಕೊಡ್ತದೆ ಸರ್. ಆಮೇಲೆ ಎಲ್ಲದಕ್ಕೂ ನಾವು ಉತ್ತರ ಕೊಡ್ಬೇಕು ಅನ್ನೋದೇನಿಲ್ಲ. ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಇವತ್ತು ಗೆದ್ದಿದ್ದಾರೆ, ಖುಷಿಯಲ್ಲಿದ್ದಾರೆ, ಸಂತೋಷ. ಆಮೇಲೆ ನಮ್ಮಿಂದ ಏನು ಅವ್ರಿಗೆ ಗೆಲ್ಲುವಾಗೆ ಏನು ಕೊಡುಗೆ ಇಲ್ಲ. ಹಂಗಾಗಿ ನಾವ್ ಯಾಕೆ ಮಾತಾಡೋಣ ಹೇಳಿ? ಇನ್ನೊಂದು ವಿಚಾರ ಹೇಳ್ತಾರೆ ಉಮಾಪತಿ ಅವರು, ಇನ್ನೊಂದು ವಿಚಾರ ಹೇಳ್ತಾರೆ. ಹಿಂದೆ ಕೂಡ ಇದೇ ರೀತಿಯಾಗಿ ಸಿಕ್ಬಿದ್ದು, ಆಗ್ಲೂ ಕೂಡ ಬುದ್ಧಿ ಹೇಳಿ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಹಿಂದೆ ಕೂಡ ಇದೇ ರೀತಿಯಾಗಿ ಸಿಕ್ಬಿದ್ದಿದ್ರು ಅಂತ. ಯಾರ್ಯಾರಿಗೆ ಸಿಕ್ಬಿದ್ದಿದ್ರಂತೆ? ಈಗ ತಾವೇ ಯೋಚನೆ ಮಾಡಿ. ಯಾರ್ಯಾರಿಗೆ ಸಿಕ್ಬಿದ್ದಿದ್ರು, ಯಾರು ಏನ್ ಮಾಡ್ಕೊಂಡ್ರು? ಈಗ ಅವ್ರು ಹೇಳಿ, ಅವ್ರು ಬೇಕಾದಷ್ಟು ಹೇಳ್ಬೋದು ಸರ್. ಅವರೆಲ್ಲ ದೊಡ್ಡ ವ್ಯಕ್ತಿಗಳು, ಏನ್ ಹೇಳಿದ್ರು ನಡೀತದೆ. ಅವೆಲ್ಲ ಬಹಳ ಚಿಕ್ಕ ವ್ಯಕ್ತಿಗಳು. ನಮ್ಮ ಆಸೆ ಇದ್ದಷ್ಟು ಕಾಲ್ ಚಾಚು ಅಂತ. ನಮ್ ಯೋಗ್ಯತೆ ಎಷ್ಟಿದೆ ನಾವು ಅಷ್ಟರಲ್ಲಿ ಇರಬೇಕು. ಇರೋಣ ಬಿಡಿ, ಏನ್ ತೊಂದರೆ ಇಲ್ಲ. ಭಗವಂತ ಇವತ್ತು ನಮಗ್ ಕೊಡ್ತಾನೆ, ನಾಳೆ ಅವ್ರಿಗೆ ಕೊಡ್ತಾನೆ. ಹಂಗೆ ಇವತ್ತಿನ ತರನಾಗ ಮುಂದಕ್ಕೂ ಇರಲ್ವಲ್ಲ. ನಡೆಯೋ ಬೀಳ್ತಾನೆ, ತೊಂದರೆ ಇಲ್ಲ. ದೇವ್ರು ಚೆನ್ನಾಗಿಟ್ಟಿರ್ಲಿ. ರಾಬರ್ಟು ನಂದೆಲ್ಲ ಸಿನಿಮಾ, ಅವ್ರದೇ ಸಿನಿಮಾ, ಅವ್ರ ದುಡ್ಡು, ಅವ್ರ ಕತೆ, ಅವ್ರ ಟೈಟ್ಲ್. ಓಕೆ, ಕೆಲವೊಂದು ಕಡೆ ಇತ್ತೀಚಿನ ನಿಮ್ಮ ಇಂಟರ್ವ್ಯೂಗಳನ್ನು ನೋಡಿದಾಗ ನನ್ಗನ್ಸ್ತಾ ಇತ್ತು, ಮತ್ತೆ ನಿಮ್ಮಿಬ್ಬರ ನಡುವೆ ಮತ್ತೆ ಒಳ್ಳೆ ವೈಬ್ಸ್ ಬರುತ್ತೆ. ನೀವೇ ಹೇಳಿದ್ರಿ ಕೂಡ, ಮೇ ಬಿ ಮುಂದೊಂದು ದಿನ ನಾವಿಬ್ಬರು ಕೂಡ ಜೊತೆಯಾಗಿ ವರ್ಕ್ ಮಾಡ್ಬೋದೇನೋ. ಈಗ ಯಾರು ಜೊತೆಗಿದ್ದಾರೆ ಅವರೆಲ್ಲ ದೂರ ಆಗಿ ನಾವೆಲ್ಲ ಜೊತೆಯಾಗಿರುವಂಥ ದಿನಗಳು ಬರುತ್ತೇನೋ ಅಂತ ನೀವೇ ಹೇಳಿದ್ರಿ. ಸೊ ಮತ್ತೆ ಡಿಫ್ರೆನ್ಸಸ್ ಹೆಚ್ಚಾಗ್ತಿದ್ಯಾ ಅಂತ ಇಬ್ಬರ ನಡುವೆ? ಸರ್, ಇವಾಗ ಒಂದು ಹೇಳ್ತೀನಿ ಕೇಳಿ. ಸಿನಿಮಾ ನಮ್ಗೆ ಇಷ್ಟೆಲ್ಲ ಗೌರವ ಕೊಟ್ಟಿದೆ, ನಾನು ಅದ್ರ ಬಗ್ಗೆ ಗೌರವ ಇಟ್ಟಿದ್ದೀನಿ. ನಮ್ಮ ಬ್ಯಾನರ್ಗೆ ಇವರೆಲ್ಲರೂ